ಆಯಿತಾ. ಕರ್ನಾಟಕದ ಇತಿಹಾಸದಲ್ಲಿ RCB ವಿಜಯೋತ್ಸವ 11 ಜನ ಮಕ್ಕಳು ಪ್ರಾಣ ತೆತ್ತಿದ್ದಾರೆ. 11 ಜನ ಮಕ್ಕಳು ಪ್ರಾಣ ತೆತ್ತಿದ್ದಾರೆ. ಒಬ್ಬೊಬ್ಬ ಮಕ್ಕಳ ಬಗ್ಗೆಯೂ ಅಗಾಧವಾದ ಇತಿಹಾಸ ಇದೆ. ಒಬ್ಬೊಬ್ಬರು ನಾನು ನನ್ನ ಮಗನಿಗೋಸ್ಕರ ಆಸ್ತಿ ಮಾಡಿದ್ದೆ, ನನ್ನ ಮಗ ಇಲ್ಲ. ನಾನು ನನ್ನ ಮಗನಿಗೋಸ್ಕರ ಮದುವೆ ಹೆಣ್ಣು ನೋಡಿದ್ದೆ, ನನ್ನ ಮಗ ಇಲ್ಲ. ನನ್ನ ಮಗನ ಕೊಡೋರು ಯಾರು? ಸಮಾಧಿಯ ಮುಂದೆ ನನ್ನ ಜೀವನದಲ್ಲಿ ಈ ಥರ ನೋಡಲ್ಲ. ಸಮಾಧಿಯ ಮುಂದೆ, ಸಮಾಧಿಯ ಮೇಲೆ ಪ್ರಾಣ ಕಳೆದುಕೊಂಡಂಥ ಮಕ್ಕಳ ತಂದೆ ಸಮಾಧಿಯ ಮೇಲೆ ಗೋಳಾಡುವ ದೃಶ್ಯ ಇದು ಯಾರಿಗಾದರೂ ತಟ್ಟುತ್ತೆ. 11 ಜನ ನರಳ್ತಾ ಇರೋ ವಿಚಾರ, 11 ಜನ ಕಣ್ಣೀರಿಡುವ ವಿಚಾರ, 11 ಜನರ ಇತಿಹಾಸ ಭಾಳ ನೋವು. ಈಗ ನಾನು ಸರ್ಕಾರ, ಕೇಂದ್ರ ಸರ್ಕಾರ ಮತ್ತು ಕೇಂದ್ರ ಕ್ರಿಕೆಟ್ ಮಂಡಳಿ ಎಲ್ಲರೂ ಸೇರಿ ಕನಿಷ್ಠ 5 ಕೋಟಿ ರೂಪಾಯಿ ಒಬ್ಬೊಬ್ಬ ಸತ್ತಿರುವ ಮಕ್ಕಳಿಗೆ 5 ಕೋಟಿ ರೂಪಾಯಿ ಕೊಡಬೇಕು. ಕೇಂದ್ರ ಕ್ರಿಕೆಟ್ ಮಂಡಳಿ ಸಾವಿರಾರು ಕೋಟಿ ಇಟ್ಟಿದ್ದಾರೆ, ಸಾವಿರಾರು ಕೋಟಿ. ಇದರಿಂದ ಅವರು ತಪ್ಪಿಸ್ಕೊಳ್ಳೋಕ್ಕಾಗೋದಿಲ್ಲ. ಕೇಂದ್ರ ಕ್ರಿಕೆಟ್ ಮಂಡಳಿ 11 ಜನ ಮಕ್ಕಳಿಗೂ 2 ಕೋಟಿ ರೂಪಾಯಿ ಅವರು ಕೊಡಬೇಕು. ಕರ್ನಾಟಕ ಸರ್ಕಾರ 10 ಕೊಟ್ಟಿದ್ರು, ಈಗ 25ಕ್ಕೆ ಬಂದಿದ್ದಾರೆ. ನಾನು ಒಪ್ಪೋದಿಲ್ಲ. ಸಿದ್ದರಾಮಯ್ಯನವರೇ, ಭಾಳ ಪಾಪ ನಿಮ್ಮ ಸರ್ಕಾರದ ಎಲ್ಲರ ಮೇಲೂ ಬಂದ್ಬಿಡ್ತದೆ. ಕನಿಷ್ಠ 1 ಕೋಟಿ ನೀವು ಕೊಡಿ. ಎಲ್ಲರೂ ಭಾಳ ಗಂಭೀರವಾಗಿ RCB ಸೇರಿ ಒಟ್ಟು 5 ಕೋಟಿ ರೂಪಾಯಿ ಒಬ್ಬರಿಗೆ ತಲುಪಿ. ಇದು ಈ ಸಾವಿಗೆ ಯಾರು ಕಾರಣ? ಯಾರು? ಭಾಳ ಮುಖ್ಯ. ಸಿದ್ದರಾಮಯ್ಯನವರು ಹೇಳಿದ್ರೆ ನಾನು 50 ವರ್ಷ ನಿಂತದ್ದು ನಾನು ನೋಡಿರಲಿಲ್ಲ ಅಂತ ಅವರೇ ಒಪ್ಕೊಂಡ್ಬಿಟ್ರು. ನಾನು ನೋಡಿರಲಿಲ್ಲ ಅಂತ. ಯಾರು ಹೇಳ್ತಾ ಇರೋದು? ಮುಖ್ಯಮಂತ್ರಿಯವರು, ರಾಜ್ಯದ ಮುಖ್ಯಮಂತ್ರಿಯವರು ಅವರೇ ಒಪ್ಕೊಳ್ತಾ ಇದ್ದಾರೆ. ಇಂಥ ಪರಿಸ್ಥಿತಿ, ಇಂಥ ನಾನು ನೋಡಿರಲಿಲ್ಲ ಅಂತ. ಸರ್, ಈಗ ಒಂದ್ ಕಡೆ ಸಾವಿನ ಮನೆಯಲ್ಲಿ ಖಂಡಿತ 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 ಭಾಳ ಸ್ವಲ್ಪ ಗಂಭೀರವಾಗಿದೆ, ಅದಕ್ಕೋಸ್ಕರ. ಆದರೆ ಈ ಸಮಾರಂಭ ವ್ಯವಸ್ಥೆ ಮಾಡಿದವರು ಯಾರು? ಏನು ಪೊಲೀಸ್ ಕಮಿಷನರ, ಪೊಲೀಸ್ ಕಾನ್ಸ್ಟೇಬಲ್ಲ, ದಫೇದಾರರ, DC ನ, AC ಯಾರು? ಕರ್ನಾಟಕ ಸರ್ಕಾರ. ನೀವು ಜವಾಬ್ದಾರಿಯನ್ನು ವಹಿಸ್ಕೊಂಡಿರುವವರು ನೀವು. ಸಮಾರಂಭದ ಚಪ್ರ ಹಾಕೋದಕ್ಕೆ, ಲೈಟ್ ಹಾಕೋದಕ್ಕೆ, ಜಂಕಾರ ಹಾಕೋದಕ್ಕೆ ಯಾರು? ಪೊಲೀಸ್ ಕಮಿಷನರ, ಪೊಲೀಸ್ ಕಾನ್ಸ್ಟೇಬಲ್ಲ, ಯಾರು? ಸಿದ್ದರಾಮಯ್ಯನವರೇ, ಭಾಳ ಗೌರವವಾಗಿ ನಿಮ್ಮ ನಂತರ ಇನ್ನೊಬ್ಬ ಇಲ್ಲಿ ಮುತ್ಸದ್ದಿ ಬರೋಕ್ಕೆ ಸಾಧ್ಯ ಇಲ್ಲ. ನೀವು ಯೋಚನೆ ಮಾಡಿ. ಒಂದು ಕಡೆ ನ್ಯಾಯಾಂಗ ವಹಿಸಿದ್ದೀರಿ, ಸಮಗ್ರವಾಗಿ ತನಿಖೆ ಆಗಬೇಕು. 1 ತಿಂಗಳಿಂದ ತಿಂಗಳೊಳಗೆ ವರದಿ ಕೊಡಬೇಕು ಒಂದು ಕಡೆ.
CID COD ಅವರೆಲ್ಲ ಅವರೊಂದು ಕಡೆ ಕೊಟ್ಟಿದ್ದೀರಿ. ಆದರೆ ನೀವು ಪೊಲೀಸ್ ಕಮಿಷನರ್ನ ಅವ್ರ ಜೊತೆಯಲ್ಲಿ ಬೇರೆ ಬೇರೆ ಅಧಿಕಾರಿಗಳನ್ನು ಅಮಾನತಲ್ಲಿ ಇಟ್ಟಿದ್ದೀರಿ. ಪ್ರಶ್ನೆ ಏನು? ಅವರ ಸಮಾರಂಭ ಮಾಡಿದವರು ನೀವ. ಆಯಿತು, ಸಮಾರಂಭ ಮಾಡಬೇಕು ಅಂಥೇಳಿ ನಿಮ್ಮ ಪೊಲಿಟಿಕಲ್ ಸೆಕ್ರೆಟರಿ ಗೋವಿಂದ ರಾಜ್ ನಿಮ್ಗೆ ಹೇಳಿದ್ರು. ಹೇಳಿದ ತಕ್ಷಣ ನೀವ್ಯಾಕೆ ಒಪ್ಪಿದ್ರಿ? ಕಾರಣ ಏನು ಹೇಳ್ಬೇಕಾಗಿತ್ತು. ಗೋವಿಂದರಾಜ್ ಆಗಲ್ಲಪ್ಪ, ಬೇಡ, ಕಷ್ಟ ಆಗುತ್ತೆ ಇದು ಅಂತ ಹೇಳ್ಬೇಕಾಗಿತ್ತು. ಒಪ್ಕೊಂಬಿಟ್ರಿ. ಅದಾದ ಮೇಲೆ ಈ ಅನಾಹುತಕ್ಕೆ ಬಡಪಾಯಿ ಏನೋ ನಿಮ್ಮ ಜೊತೆಲಿದ್ದ ಆ ಗೋವಿಂದರಾಜನ್ನ ನೀವು ಕಾರಣ ಮಾಡಿ ಹೇಳ್ದೆ ಕೇಳದೆ ಹೊರಗಡೆ ಆಗ್ತೀರಿ. ನಾನು ಅಂದ್ಕೊಂಡಿದ್ದೆ ಸಿದ್ದರಾಮಯ್ಯನವರೇ, ಏನಾದರೂ ಒಂದು 2-3 ಜನ ಮಂತ್ರಿಗಳನ್ನು ಹೊರಗೆ ಕಳಿಸ್ತಾರೆ ಅಂತ ಅಂದ್ಕೊಂಡಿದ್ದೆ. ನಿಜವಾಗ್ಲೂ ಯಾರು 2-3 ಜನನ ಸಿದ್ದರಾಮಯ್ಯ ಸುಲಭವಾಗಿ ಇರೋದಿಲ್ಲ ಅಂದ್ಕೊಂಡಿದ್ದೆ. ಏನಿಲ್ಲ, ಟುಸ್ ಆಗೋಯ್ತು.